ನಮಸ್ಕಾರ. ನಮ್ಮ ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಗ್ಯಾಸ್ ಹೊಂದಿರುವಂತಹ ಎಲ್ಲ ಕುಟುಂಬಸ್ಥರು ಈ ಒಂದು KYC ಎಂಬುದು ಕಡ್ಡಾಯವಾಗಿದ್ದು ಎಲ್ಲ ವೀಕ್ಷಕರು ಈ ಒಂದು KYC ಯನ್ನು ಮಾಡಿಸಲೇಬೇಕು. ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಬರುವಂತಹ ಒಂದು ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ಜಮಾವಾಗುವುದಿಲ್ಲ. ಸೊ ಗ್ಯಾಸ್ ಹೊಂದಿರುವಂತಹ ಪ್ರತಿ ಕುಟುಂಬವು 200 ರೂಪಾಯಿಗಳ ಸಬ್ಸಿಡಿ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ಈ ಒಂದು KYC ಅಪ್ಡೇಟ್ ಮಾಡಿದ್ದರೆ ಮಾತ್ರ. ಸೊ ಹಲವಾರು ಕಂಪನಿಗಳಾದ ಗ್ಯಾಸ್ ಉಪಯೋಗಿಸುತ್ತಿರುವಂತಹ HP, ಇಂಡಿಯನ್ ಗ್ಯಾಸ್ ಹಾಗೂ ಭಾರತ್ ಗ್ಯಾಸ್ ಹೊಂದಿರುವಂತಹ ಎಲ್ಲ ಕುಟುಂಬಸ್ಥರು ಈ ಒಂದು KYC ಕಡ್ಡಾಯವಾಗಿದ್ದು ಮನೆಯಲ್ಲಿಯೇ ಕುಳಿತು ತಮ್ಮ ಒಂದು KYC ಯನ್ನು ಪೂರ್ಣಗೊಳಿಸಬಹುದು. ಬನ್ನಿ ಹೇಗೆ ಅಂತ ನೋಡೋಣ. ನಂತರ ನೀವು ನಿಮ್ಮ ಒಂದು ಗೂಗಲ್ ಅನ್ನು ಓಪನ್ ಮಾಡ್ಕೋಬೇಕು. ನಂತರ ಟೈಪ್ ಮಾಡಿ ಮೈ HP ಗ್ಯಾಸ್ ಅಂತ. ನಂತರ ಇಲ್ಲಿ ಮೊದಲನೇ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ನಂತರ ನೀವು ನೋಡಬಹುದು ಇಲ್ಲಿ ಒಂದು ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ myhpgas.in ಅಂತ. ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನ್ಯೂ ಯೂಸರ್ ಹಾಗೂ ಸೈನ್ ಇನ್ ಅಂತ ಆಪ್ಷನ್ ಇದೆ. ನೀವು ಆಲ್ರೆಡಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಸೈನ್ ಇನ್ ಆಗಿದ್ರೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ, ಅಥವಾ ನೀವು ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಸ್ಟೇಟ್, ಡಿಸ್ಟಿಕ್ ಅಂತ ಎಲ್ಲ ಇದೆ. ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂತ. ನಿಮ್ಮ ಒಂದು ಯಾವ ಜಿಲ್ಲೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಹಾಗೂ ಡಿಸ್ಟ್ರಿಬ್ಯೂಟರ್ ಅಂತ ನಿಮ್ಮ ಒಂದು ಗ್ಯಾಸ್ ಬುಕ್ ನಲ್ಲಿ ಆ ಡಿಸ್ಟ್ರಿಬ್ಯೂಟರ್ ನೇಮ್ ಇರುತ್ತೆ. ಯಾವ ಒಂದು ಡಿಸ್ಟ್ರಿಬ್ಯೂಟರ್ ಇಂದ ನಿಮಗೆ ಗ್ಯಾಸ್ ಬರ್ತಾ ಇದೆ ಅಂತ ಅದನ್ನು ಕ್ಲಿಕ್ ಮಾಡಿ. ನಂತರ ಒಂದು ಕನ್ಸ್ಯೂಮರ್ ನಂಬರ್ ಕೂಡ ಇಲ್ಲಿ ನೋಡಬಹುದು. ಈ ರೀತಿಯ ಒಂದು ಗ್ಯಾಸ್ ಬುಕ್ಕಿನ ಮೇಲೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಇರುತ್ತೆ, ಅದನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಅಂದ್ರೆ ನೀವೊಂದು ಗ್ಯಾಸ್ ತೆಗೆದುಕೊಳ್ಳುವ ಸಮಯದಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರಾ ಆ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು. ಹಾಗೂ ಇಲ್ಲಿ ಕಾಣುತ್ತಿರುವಂತ ಒಂದು ಟೆಕ್ಸ್ಟ್ ಅನ್ನು ಇಲ್ಲಿ ಎಂಟರ್ ಮಾಡಿ. ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಒಂದು KYC ಯನ್ನು ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ತಮ್ಮ ಒಂದು KYC ಯನ್ನು ಮಾಡಿಕೊಳ್ಳಬಹುದು. ತದನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಮ್ಮ ಒಂದು ಸಬ್ಸಿಡಿ ಹಣವು ಜಮಾವಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.